ಹಿಂದೆ ಭಾರತ ಹಾಗೆ ಜಿಂಬಾಬ್ವೆ ಸರಣಿ ಅಂದ್ರೆ ಎಲ್ಲರೂ ಕಣ್ಣು ಮುಚ್ಕೊಂಡು ಭಾರತವೇ ಗೆಲ್ಲೋದು ಅಂತಿದ್ರು. ಆದರೆ ಈಗ ಸಿಚುಯೇಷನ್ ಬೇರೆನೇ ಇದೆ. ಭಾರತ ಸೋತ್ರು ಕೂಡ ದೊಡ್ಡ ಪರಮಾಶ್ಚರ್ಯ ಏನಿಲ್ಲ ಎನ್ನುವಂಥ ಸ್ಥಿತಿಗೆ ಬಂದಿದ್ದಾರೆ. 2 ಸರಣಿಗಳ ಸೋಲು ಭಾರತಕ್ಕೆ ಈಗ ಹ್ಯಾಟ್ರಿಕ್ ಸೋಲಿನ ಭಯ ಹುಟ್ಟಿಸಿದೆ. ಗೌತಮ್ ಗಂಭೀರ್ ರೆಸ್ಟ್ನಲ್ಲಿದ್ದು ಈಗ VVS ಲಕ್ಷ್ಮಣ್ ಅವರ ಕೋಚಿಂಗ್ನಲ್ಲಿ ಜಿಂಬಾಬ್ವೆ ಸರಣಿಯಲ್ಲಿರುವಂತಹ ಭಾರತಕ್ಕೆ ಈ ಸರಣಿಯಲ್ಲಿ ಏನೆಲ್ಲ ಸವಾಲುಗಳಿವೆ? ಸೋಲಿನ ಸರಣಿಗೆ ಲಕ್ಷ್ಮಣ ರೇಖೆ ಬೀಳುತ್ತಾ? ಶ್ರೇಯಸ್ಗೆ ಇಲ್ಲಾದರೂ ಕೂಡ ಗೆಲುವಿನ ಬಾಗಿಲು ಓಪನ್ ಆಗುತ್ತಾ? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಟೀಂ ಇಂಡಿಯಾ ಹೆಡ್ ಕೋಚ್ ಗೌತಮ್ ಗಂಭೀರ್ ಅವರ ಆಬ್ಸೆನ್ಸ್ನಲ್ಲಿ ಹಂಗಾಮಿ ಕೋಚ್ ಆಗಿ ಜಿಂಬಾಬ್ವೆಗೆ ಹಾರಿರುವಂತ VVS ಲಕ್ಷ್ಮಣ್ಗೆ ಈ ಸರಣಿ ಅಕ್ಷರಶಃ ಅಗ್ನಿ ಪರೀಕ್ಷೆ. ಸೋಲಿನ ಸುಳಿಯಲ್ಲಿ ಬಿದ್ದಿರುವಂತಹ ಭಾರತವನ್ನ ಮತ್ತೆ ಗೆಲುವಿನ ಟ್ರ್ಯಾಕ್ಗೆ ತರಬೇಕು. ಮ್ಯಾನೇಜ್ಮೆಂಟ್ ಸೆಲೆಕ್ಟ್ ಮಾಡಿರುವಂತ ಆಟಗಾರರನ್ನ ಇಟ್ಕೊಂಡು ಗೆಲ್ಲೋದು ಸುಲಭದ ಮಾತು ಕೂಡ ಅಲ್ಲ. ಹಾಗಂತ ಲಕ್ಷ್ಮಣ್ಗೆ ಕೋಚಿಂಗ್ ಜವಾಬ್ದಾರಿ ಏನು ಹೊಸದಲ್ಲ. 2024ರ T20 ವಿಶ್ವಕಪ್ ಗೆದ್ದು ರಾಹುಲ್ ದ್ರಾವಿಡ್ ಕೋಚ್ ಹುದ್ದೆಯಿಂದ ಕೆಳಗಿಳಿತಾರೆ. ಆಗ ಭಾರತ ಜಿಂಬಾಬ್ವೆ ಪ್ರವಾಸವನ್ನ ಕೈಗೊಂಡಿತ್ತು. 5 ಪಂದ್ಯಗಳ ಸರಣಿ ಇದು. ಆಗಿನ್ನೂ ಕೂಡ ಗೌತಮ್ ಗಂಭೀರ್ ಭಾರತ ತಂಡದ ಹೆಡ್ ಕೋಚ್ ಆಗಿರಲಿಲ್ಲ. ಆಗ ಇದೇ VVS ಲಕ್ಷ್ಮಣ್ ಟೀಂ ಇಂಡಿಯಾಗೆ ಹಂಗಾಮಿ ಕೋಚ್ ಆಗಿ ಆಯ್ಕೆ ಆಗಿದ್ರು. ಆ ಸರಣಿಯಲ್ಲಿ ಭಾರತ 4-1 ಅಂತರದಲ್ಲಿ ಗೆದ್ದು ಬೀಗಿತ್ತು. ಈಗ ಮತ್ತೆ ಅದೇ ಜಿಂಬಾಬ್ವೆ ವಿರುದ್ಧವೇ ಹಂಗಾಮಿ ಕೋಚ್ ಆಗಿ ಜಿಂಬಾಬ್ವೆ ಸರಣಿಯಲ್ಲಿದ್ದಾರೆ ಲಕ್ಷ್ಮಣ್. ಆದರೆ 2024ರಲ್ಲಿದ್ದಂತಹ ಪರಿಸ್ಥಿತಿಗೂ ಈಗಿನ ಪರಿಸ್ಥಿತಿಗೂ ತುಂಬಾನೇ ವ್ಯತ್ಯಾಸ ಇದೆ. ಏನೆಲ್ಲ ಡಿಫರೆನ್ಸಸ್ ಅನ್ನೋದನ್ನ ನೋಡ್ತಾ ಹೋಗೋಣ. ಐರ್ಲೆಂಡ್ ಮತ್ತು ಇಂಗ್ಲೆಂಡ್ನಲ್ಲಿ ಕ್ಲೀನ್ ಸ್ವೀಪ್ ಆಗಿರುವಂತ ಭಾರತ. ಕಳೆದ ಬಾರಿ ಹೋಗಿದ್ದಾಗ T20 ವಿಶ್ವಕಪ್ ಗೆದ್ದಿದ್ದಂಥ ತಂಡ ಇತ್ತು. ತುಂಬಾನೇ ದೊಡ್ಡ ಚಾಲೆಂಜಸ್ ಅಂತ ಇರಲಿಲ್ಲ ಅಥವಾ ದೊಡ್ಡ ಬದಲಾವಣೆ ಇರಲಿಲ್ಲ. ರೋಹಿತ್ ಶರ್ಮಾ ಹಾಗೆ ವಿರಾಟ್ ಕೊಹ್ಲಿ ಇಲ್ಲದೇ ಇದ್ರೂ ಕೂಡ ಸೂರ್ಯ ಅವರ ಕ್ಯಾಪ್ಟನ್ಸಿಯಲ್ಲಿ ತಂಡ ಸ್ಟ್ರಾಂಗ್ ಆಗೇ ಇತ್ತು. ಆದರೆ ಈಗ ಆಲ್ರೆಡಿ T20 ವಿಶ್ವಕಪ್ ಆದಮೇಲೆ ಭಾರತ ಐರ್ಲೆಂಡ್ ಹಾಗೆ ಇಂಗ್ಲೆಂಡ್ ವಿರುದ್ಧದ ಸರಣಿಗಳಲ್ಲಿ ಕ್ಲೀನ್ ಸ್ವೀಪ್ ಆಗಿದೆ. ಸರಣಿಯನ್ನ ಸೋತಿಲ್ಲ, ಕ್ಲೀನ್ ಸ್ವೀಪ್ ಆಗಿರುವಂಥದ್ದು. ಈಗ ಕಂಪ್ಲೀಟ್ ಆಗಿ ಡೇಂಜರ್ ಝೋನ್ನಲ್ಲಿದೆ ಭಾರತ. ಇನ್ನು ಈ ಸಲ ಯಂಗ್ಸ್ಟರ್ಸ್ ಮೇಲೆಯೇ ಡಿಪೆಂಡ್ ಆಗಿರುವಂಥ ಟೀಮ್ ಇಂಡಿಯಾ. T20 ವಿಶ್ವಕಪ್ ಅನ್ನ ಗೆದ್ರೂ ಕೂಡ ಈಗ ಜಿಂಬಾಬ್ವೆಗೆ ಸೆಲೆಕ್ಟ್ ಮಾಡಿರುವಂತಹ ತಂಡದಲ್ಲಿ ತುಂಬಾನೇ ಯಂಗ್ ಪ್ಲೇಯರ್ಗಳಿಗೆ ಇಲ್ಲಿ ಅವಕಾಶವನ್ನ ನೀಡಿರುವಂಥದ್ದು. ಜೊತೆಗೆ 4 ಪ್ಲೇಯರ್ಗಳಿಗೆ ಇದೇ ಮೊದಲ ಬಾರಿಗೆ T20 ತಂಡಕ್ಕೆ ಆಯ್ಕೆ ಆಗಿರುವಂಥದ್ದು. ಹಾಗೆ ಬೌಲಿಂಗ್ ಯೂನಿಟ್ನಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ಮಾಡಿದ್ದಾರೆ. ಇನ್ನು ಹರಾರೆಯ ಪಿಚ್ನಲ್ಲಿ ಬಹುತೇಕರು ಮೊದಲ ಮ್ಯಾಚ್ ಆಡ್ತಿರುವಂಥದ್ದು. ಇಲ್ಲೇನು 3 ಪಂದ್ಯಗಳು ನಡೆಯುತ್ತಲ್ಲ ಹರಾರೆಯ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ. ಭಾರತ ತಂಡದಲ್ಲಿರುವಂತಹ ಬಹುತೇಕ ಆಟಗಾರರು ಈ ಪಿಚ್ನಲ್ಲಿ ಮೊದಲ ಬಾರಿ ತಮ್ಮ ಪಂದ್ಯಗಳನ್ನು ಆಡ್ತಾ ಇರುವಂಥದ್ದು. ಇದು ಕೂಡ ಕಷ್ಟ ಆಗಬಹುದು ಅಥವಾ ಅನಲೈಸ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಎನಿಸ್ಬೋದು. ಇನ್ನು ಟಾಪ್ ಆರ್ಡರ್ ಕೈ ಕೊಟ್ಟರೆ ಲೋವರ್ ಆರ್ಡರ್ನಲ್ಲಿ ರನ್ಸ್ ಬರ್ತಾ ಇಲ್ಲ. ಇಲ್ಲಿ ಭಾರತಕ್ಕೆ ಟಾಪ್ ಆರ್ಡರ್ ಏನಿದೆಯಲ್ಲ ಅವ್ರ ಕಡೆಯಿಂದ ರನ್ಸ್ ಬಂದ್ರಷ್ಟೇ ಬರ್ತಾ ಇದೆ. ಮಿಡಲ್ ಆರ್ಡರ್ ಕೂಡ ಕೈ ಕೊಡ್ತಿದೆ. ಜೊತೆಗೆ ಟಾಪ್ ಆರ್ಡರ್ನಲ್ಲಿ ರನ್ಸ್ ಬಂದಿಲ್ಲ ಅಂತಂದ್ರೆ ಲೋವರ್ ಆರ್ಡರ್ ಕೂಡ ಇಲ್ಲಿ ಸಾಥ್ ಕೊಡ್ತಾ ಇಲ್ಲ. ಇನ್ನು ಶ್ರೇಯಸ್ ಅಯ್ಯರ್ ಅವರನ್ನ ಕ್ಯಾಪ್ಟನ್ ಮಾಡಿ ತಂಡದ ಬೌಲಿಂಗ್ ವಿಭಾಗವನ್ನ ವೀಕ್ ಮಾಡಿರುವಂತ BCCI. ಇಲ್ಲಿ ಶ್ರೇಯಸ್ ಅಯ್ಯರ್ಗೆ ಕ್ಯಾಪ್ಟನ್ಸಿಯನ್ನ ಕೊಟ್ಟರು. ಆದರೆ ಅವರಿಗೆ ಪಂದ್ಯಗಳನ್ನ ಗೆಲ್ಲೋಕೆ ಬೇಕಿದ್ದಂತ ಟೀಮನ್ನ ಕಟ್ಟಿಕೊಟ್ಟಿಲ್ಲ. ಬೌಲಿಂಗ್ ವಿಭಾಗವನ್ನ ಕಂಪ್ಲೀಟ್ ಆಗಿ ವೀಕ್ ಮಾಡಿದ್ದಾರೆ. ಇಲ್ಲಿ ಭಾರತದ ಸೋಲಿಗೆ ಶ್ರೇಯಸ್ ಅಯ್ಯರ್ ಅವರ ಕ್ಯಾಪ್ಟನ್ಸಿ ಅನ್ನೋದಕ್ಕಿಂತ ಜಾಸ್ತಿ BCCI ಸೆಲೆಕ್ಟ್ ಮಾಡಿರುವಂತ ಡಮ್ಮಿ ಟೀಮೇ ಕಾರಣ ಅಂತೇಳಿ ನೇರವಾಗಿ ಹೇಳುವಂಥದ್ದು. ಯಾಕಂತಂದ್ರೆ ಬೌಲಿಂಗ್ ವಿಭಾಗ ವೀಕ್ ಇದ್ದಾಗ ಶ್ರೇಯಸ್ ಅಯ್ಯರ್ಗೆ ಏನು ಮಾಡೋಕ್ಕಾಗಲ್ಲ. ಅವರಿಗೆ ಸಪೋರ್ಟಿಂಗ್ ಆಗಿ ಸ್ಟ್ರಾಂಗ್ ಟೀಮ್ ಇದ್ದಾಗಷ್ಟೇ ಅವ್ರಿಗೂ ಕೂಡ ಗೆಲ್ಲೋಕೆ ಸಾಧ್ಯ ಇರೋದು. ಬಟ್ ಇಲ್ಲಿ BCCI ಅದನ್ನ ಡಮ್ಮಿ ಮಾಡಿಟ್ಟಿದೆ. ಇನ್ನು ಜಿಂಬಾಬ್ವೆ ಆಟಗಾರರಿಗೆ ನಡುಕ ಹುಟ್ಟಿಸಬಲ್ಲ ಅಂತ ಒಬ್ಬ ಕ್ವಾಲಿಟಿ ಬೌಲರ್ ತಂಡದಲ್ಲಿ ಇಲ್ಲ. ಇಲ್ಲಿ ಬೌಲಿಂಗ್ ವಿಭಾಗದಲ್ಲಿ ಟೀಮ್ ಇಂಡಿಯಾವನ್ನ ಲೀಡ್ ಮಾಡುವಂತ ಯಾವ ಪ್ಲೇಯರ್ ಕೂಡ ಇಲ್ಲ. ಹೆಚ್ಚಿನ ಎಕ್ಸ್ಪೀರಿಯನ್ಸ್ ಇರುವಂತ ಯಾವ ಪ್ಲೇಯರ್ ಕೂಡ ಇಲ್ಲ. ಹೀಗೆ ಟಾಪ್ ಟು ಬಾಟಮ್ ಭಾರತ ತಂಡದಲ್ಲಿ ಚಾಲೆಂಜ್ಗಳ ಸರಮಾಲೆಯೇ ಇದೆ. ಇದೆಲ್ಲವನ್ನ ಮೆಟ್ಟಿ ನಿಂತು ಭಾರತದ ಗೆಲುವಿಗೆ ರಣತಂತ್ರಗಳನ್ನ ಮಾಡಬೇಕು. ಆದ್ರೆ ಜಾರಿ ಬಿದ್ದಿರುವಂತಹ ಭಾರತದ ಎದುರು ಗೆದ್ದು ಬೀಗೋಕೆ ಜಿಂಬಾಬ್ವೆ ಕೂಡ ಭರ್ಜರಿಯಾಗಿ ಪ್ಲಾನ್ ಮಾಡಿದೆ. ಫೈಟ್ ಕೊಡೋಕೆ ರೆಡಿಯಾಗಿದೆ ಜಿಂಬಾಬ್ವೆ ಪಡೆ. ಇನ್ನು ಜಿಂಬಾಬ್ವೆ ಆಟಗಾರರನ್ನ ಅಷ್ಟು ಈಸಿಯಾಗಿ ಪರಿಗಣಿಸೋಕು ಸಾಧ್ಯನೇ ಇಲ್ಲ. ಭಾರತಕ್ಕೆ ಆಘಾತ ನೀಡಬಲ್ಲ ಪ್ಲೇಯರ್ಗಳಿದ್ದಾರೆ. ಅದರಲ್ಲೂ ನಾಯಕ ಸಿಕಂದರ್ ರಾಜಾ ಅಂತೂ ಸಾಕಷ್ಟು ಅನುಭವ ಹೊಂದಿದ್ದಾರೆ. ಅವರ ನಾಯಕತ್ವದಲ್ಲಿ ಜಿಂಬಾಬ್ವೆ ಬಲಿಷ್ಠ ತಂಡಗಳನ್ನು ಕೂಡ ಮಣ್ಣು ಮುಕ್ಕಿಸಿದೆ. T20 ವಿಶ್ವಕಪ್ನಲ್ಲಿ ಆಸ್ಟ್ರೇಲಿಯಾ, ಲಂಕಾ ತಂಡಗಳನ್ನು ಸೋಲಿಸಿದ್ರು. ಸೂಪರ್ 8ಗೂ ಕಾಲಿಟ್ಟಿದ್ರು. ರಾಜಾ ಕೂಡ ಎಕ್ಸ್ಟ್ರಾರ್ಡಿನರಿ ಪ್ರದರ್ಶನ ನೀಡಿದ್ರು.
ತಮ್ಮ 40ನೇ ವಯಸ್ಸಲ್ಲೂ ಕೂಡ ಅವರ ಫಿಟ್ನೆಸ್ ಹಾಗೆ ಪಂದ್ಯಗಳನ್ನು ಗೆಲ್ಲಿಸ್ತಾ ಇರುವಂಥವರ ಜಾಣ್ಮೆ ಸುಮಾರು ಯಂಗ್ ಕ್ರಿಕೆಟರ್ಗಳಿಗೆ ಸ್ಫೂರ್ತಿಯಾಗುತ್ತೆ. ಇನ್ನು T20 ವಿಶ್ವಕಪ್ನಲ್ಲಿ 6 ಪಂದ್ಯಗಳನ್ನು ಆಡಿದ ರಾಜಾ ಬ್ಯಾಟಿಂಗ್ನಲ್ಲಿ 206 ರನ್ಗಳನ್ನು ಕಲೆ ಹಾಕಿದ್ರೆ ಬೌಲಿಂಗ್ನಲ್ಲಿ 4 ವಿಕೆಟ್ಗಳನ್ನು ತಗೊಂಡಿದ್ರು. ಇನ್ನು ಅಂತಾರಾಷ್ಟ್ರೀಯ T20 ಕ್ರಿಕೆಟ್ನಲ್ಲಿ 3000 ರನ್ಗಳನ್ನು ಪೂರೈಸಿದ ಜಿಂಬಾಬ್ವೆಯ ಮೊದಲ ಆಟಗಾರ ಎನಿಸಿಕೊಂಡಿದ್ದಾರೆ. ಇನ್ನು ಜಿಂಬಾಬ್ವೆ ತಂಡದ ಡೇಂಜರಸ್ ಓಪನರ್ ಆಗಿರುವಂತ ಬ್ರಿಯಾನ್ ಬೆನೆಟ್ ಕೂಡ ಭಾರತಕ್ಕೆ ಕಂಟಕ ಆಗಬಹುದು. ಯಾಕಂದ್ರೆ ಆ ರೇಂಜ್ಗೆ ಅವರು ಪ್ರದರ್ಶನ ನೀಡ್ತಿದ್ದಾರೆ. ಬ್ರಿಯಾನ್ ಬೆನೆಟ್ 2026ರ T20 ವಿಶ್ವಕಪ್ನಲ್ಲಿ 6 ಪಂದ್ಯಗಳಿಂದ 292 ರನ್ಗಳನ್ನ ಕಲೆ ಹಾಕಿದ್ರು. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಈ 6 ಇನ್ನಿಂಗ್ಸ್ಗಳಲ್ಲಿ ಕೇವಲ 2 ಸಲ ಮಾತ್ರನೇ ಅವರು ಔಟ್ ಆಗಿದ್ದು, 4 ಪಂದ್ಯಗಳಲ್ಲಿ ಅಜೇಯರಾಗಿ ಉಳಿದಿದ್ರು, ಅದು ಕೂಡ ಓಪನರ್ ಬ್ಯಾಟರ್ ಆಗಿ ಬಂದು. ಅದರಲ್ಲೂ ಭಾರತ ವಿರುದ್ಧದ ಸೂಪರ್ 8 ಮ್ಯಾಚ್ ಅಲ್ಲಂತೂ 59 ಬಾಲಲ್ಲಿ 97 ರನ್ ಗಳಿಸಿ ಅಜೇಯರಾಗಿ ಉಳ್ಕೊಂಡಿರ್ತಾರೆ. ಇನ್ನು T20 ವಿಶ್ವಕಪ್ ಆದ್ಮೇಲೆ ಜಿಂಬಾಬ್ವೆ ತಂಡ ಬಾಂಗ್ಲಾ ವಿರುದ್ಧ 3 ಪಂದ್ಯಗಳ T20 ಸರಣಿಯನ್ನ ಆಡಿದೆ. ಸೊ 1 ಪಂದ್ಯವನ್ನ ಗೆದ್ದು 2 ಪಂದ್ಯಗಳನ್ನ ಸೋತಿದ್ದಾರೆ. ಸೊ ಈಗ ಭಾರತ ವಿರುದ್ಧದ ಸರಣಿಯಲ್ಲೂ ಕೂಡ ಕಾಟ ಕೊಡುವಂತ ಚಾನ್ಸಸ್ ಇದೆ. ನಮಸ್ಕಾರ.